12 ವರ್ಷ 100 ಟೂರ್ ಮಾಡಿದ ಮೋದಿ ಲಾಭ ಯಾರಿಗೆ? ಎಪಿಸೋಡ್ 9 ಮೋದಿಯ ಬಿರುಗಾಳಿಯ ವೇಗದ ಟೂರ್ಗಳು, ಶ್ರೀಲಂಕಾ ಆರ್ಥಿಕ ಬಿಕ್ಕಟ್ಟು ಮತ್ತು ಅದಾನಿಗಾಗಿ ನಡೆದ ರಾಜತಾಂತ್ರಿಕ ಒತ್ತಡದ ಅಸಲಿ ಕಥೆ. ನಮಸ್ಕಾರ ಬಾಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಎರಡು 2022 ವರ್ಷವನ್ನು ಮೋದಿಯವರ ಜಾಗತಿಕ ಪ್ರವಾಸಗಳ ಇತಿಹಾಸದಲ್ಲೇ ಅತ್ಯಂತ ಬ್ಯುಸಿ ವರ್ಷ ಅಂತ ಕರೀಬಹುದು. ಕೋವಿಡ್ ಲಾಕ್ಡೌನ್ ಮುಗಿದ ತಕ್ಷಣ ಪ್ರಧಾನಿ ನರೇಂದ್ರ ಮೋದಿಯವರು ಬಿರುಗಾಳಿಯ ವೇಗದಲ್ಲಿ ಪ್ರಪಂಚದಾದ್ಯಂತ ಹಾರಲಿಕ್ಕೆ ಶುರು ಮಾಡಿದರು. ಮೇ 2022ರಲ್ಲಿ ಯುರೋಪ್ ಪ್ರವಾಸ ಕೈಗೊಂಡು ಜರ್ಮನಿ, ಡೆನ್ಮಾರ್ಕ್ ಮತ್ತು ಫ್ರಾನ್ಸ್ಗೆ ಭೇಟಿ ನೀಡಿದರು. ಜರ್ಮನಿಯಲ್ಲಿ ಚಾನ್ಸಲರ್ ಓಲಾಫ್ ಶೋಲ್ಡ್ ಜೊತೆ ಮಾತುಕತೆ ನಡೆಸಿ ಅಲ್ಲಿನ ಭಾರತೀಯ ಸಮುದಾಯದ ಮುಂದೆ ಭಾರೀ ದೊಡ್ಡ ಸಾಂಸ್ಕೃತಿಕ ಶೋ ಮಾಡಿದರು. ಅದೇ ಮೇ ತಿಂಗಳ ಕೊನೆಯಲ್ಲಿ ಜಪಾನ್ನ ಟೋಕಿಯೋಗೆ ಹಾರಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಜೊತೆ ಕ್ವಾಡ್ ಶೃಂಗಸಭೆಯಲ್ಲಿ ಭಾಗವಹಿಸಿದರು. ಜೂನ್ 2022ರಲ್ಲಿ ಮತ್ತೆ ಜರ್ಮನಿಗೆ ಹೋಗಿ G7 ಶೃಂಗಸಭೆಯಲ್ಲಿ ಪಾಲ್ಗೊಂಡರು. ಅಲ್ಲಿಂದ ಬರುವಾಗ UAEಗೆ ಭೇಟಿ ನೀಡಿ ಅಲ್ಲಿನ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಜೊತೆ ಆತ್ಮೀಯತೆ ಪ್ರದರ್ಶಿಸಿದರು. ಸೆಪ್ಟೆಂಬರ್ನಲ್ಲಿ ಉಜ್ಬೇಕಿಸ್ತಾನ್ನ ಸಮರ್ಖಾಂಡ್ಗೆ ಹೋಗಿ SCO ಶೃಂಗಸಭೆಯಲ್ಲಿ ಭಾಗವಹಿಸಿ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಇದು ಯುದ್ಧದ ಯುಗವಲ್ಲ ಅಂತ ಉಪದೇಶ ನೀಡಿದರು. ನವೆಂಬರ್ನಲ್ಲಿ ಇಂಡೋನೇಷ್ಯಾದ ಬಾಲಿಗೆ ಹೋಗಿ G20 ಅಧ್ಯಕ್ಷತೆಯ ಬ್ಯಾಟನ್ ಅನ್ನು ಭಾರತಕ್ಕೆ ವಹಿಸಿಕೊಂಡರು. TV ಚಾನೆಲ್ಗಳು ಈ ಬ್ಯಾಕ್ ಟು ಬ್ಯಾಕ್ ಪ್ರವಾಸಗಳನ್ನು ನೋಡಿ ಮೋದಿಯವರ ಜಾಗತಿಕ ರಾಜತಾಂತ್ರಿಕತೆ ಭಾರತವನ್ನು ವಿಶ್ವಗುರು ಮಾಡಿದೆ, ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳೆಲ್ಲ ನಮ್ಮ ಕಾಲ ಬದಿಗೆ ಬಿದ್ದಿವೆ ಅಂತ ದಿನದ 24 ಗಂಟೆಯೂ ಪ್ರಚಾರ ಮಾಡ್ತಿದ್ದರು. ಆದರೆ ಬಾಸ್, ಇದೇ 2022ರ ಜೂನ್ ತಿಂಗಳಲ್ಲಿ ಭಾರತದ ನೆರೆಹೊರೆಯ ದೇಶವಾದ ಶ್ರೀಲಂಕಾದಲ್ಲಿ ನಮ್ಮ ದೇಶದ ಮರ್ಯಾದೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕುವಂತಹ ಒಂದು ಸ್ಫೋಟಕ ಹಗರಣ ಬಯಲಿಗೆ ಬಂತು. ಅದು ಎಷ್ಟು ದೊಡ್ಡ ಹಗರಣ ಅಂದರೆ, ಶ್ರೀಲಂಕಾದ ಸಂಸತ್ತಿನ ಅಧಿಕೃತ ಸಮಿತಿಯ ಮುಂದೆ ಅಲ್ಲಿನ ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಮಂಡಳಿಯ ಚೇರ್ಮನ್ ಲೈವ್ ಟಿವಿಯಲ್ಲೇ ಸಾಕ್ಷಿ ನುಡಿದರು. ಶ್ರೀಲಂಕಾದ 500 ಮೆಗಾವ್ಯಾಟ್ ಸಾಮರ್ಥ್ಯದ ವಿಂಡ್ ಪವರ್ ಅಂದರೆ ಗಾಳಿ ವಿದ್ಯುತ್ ಪ್ರಾಜೆಕ್ಟನ್ನು ಯಾವುದೇ ಟೆಂಡರ್ ಇಲ್ಲದೆ ನೇರವಾಗಿ ಗೌತಮ್ ಅದಾನಿ ಕಂಪನಿಗೆ ಕೊಡುವಂತೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ನಮ್ಮ ಅಧ್ಯಕ್ಷರ ಮೇಲೆ ಭಾರಿ ಒತ್ತಡ ಹೇರಿದ್ರು ಅಂತ ಆ ಅಧಿಕಾರಿ ಮುಖದ ಮೇಲೆಯೇ ಹೇಳಿಬಿಟ್ರು. ಈ ಹಗರಣದ ಆಳವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಬಾಸ್. 2022ರ ಆರಂಭದಲ್ಲಿ ಶ್ರೀಲಂಕಾ ಇತಿಹಾಸದಲ್ಲೇ ಕಾಣದ ಭೀಕರ ಆರ್ಥಿಕ ಬಿಕ್ಕಟ್ಟಿಗೆ, ಎಕನಾಮಿಕ್ ಕ್ರೈಸಿಸ್ಗೆ ಸಿಲುಕಿತ್ತು. ವಿದೇಶಿ ವಿನಿಮಯದ ಕೊರತೆಯಿಂದಾಗಿ ಅಲ್ಲಿ ಪೆಟ್ರೋಲ್, ಡೀಸೆಲ್, ಹಾಲು, ಔಷಧಿ, ಕಾಗದ ಯಾವುದೂ ಇರಲಿಲ್ಲ. ಜನ ಆಹಾರಕ್ಕಾಗಿ ಬೀದಿಗೆ ಬಂದು ದಂಗೆ ಎದ್ದಿದ್ರು. ಅಧ್ಯಕ್ಷರ ಅರಮನೆಗೆ ನುಗ್ಗಿ ಈಜುಕೊಳದಲ್ಲಿ ಈಜಾಡ್ತಿದ್ರು. ಆ ಕಷ್ಟದ ಸಮಯದಲ್ಲಿ ಭಾರತ ಸರ್ಕಾರ ಶ್ರೀಲಂಕಾಕ್ಕೆ ಸುಮಾರು $4 ಬಿಲಿಯನ್ ಅಂದರೆ ಅಂದಾಜು 32,000 ಕೋಟಿ ರೂಪಾಯಿ ಆರ್ಥಿಕ ನೆರವು, ಕ್ರೆಡಿಟ್ ಲೈನ್ ಮತ್ತು ಇಂಧನವನ್ನು ಕಳುಹಿಸಿಕೊಟ್ಟಿತ್ತು. ಭಾರತದ ಜನಸಾಮಾನ್ಯರು ಅಂದ್ಕೊಂಡ್ರು, ವಾಹ್, ನಮ್ಮ ದೇಶ ನೆರೆಹೊರೆಯವರಿಗೆ ಸಹಾಯ ಮಾಡ್ತಿದೆ, ಇದು ನಿಜವಾದ ರಾಜತಾಂತ್ರಿಕತೆ ಅಂತ. ಆದರೆ ಈ 32,000 ಕೋಟಿ ರೂಪಾಯಿಗಳ ಸಹಾಯ ಹಸ್ತ ಕೇವಲ ಮಾನವೀಯತೆಯ ಆಧಾರದ ಮೇಲೆ ಚಾಚಿದ್ದಲ್ಲ ಸ್ನೇಹಿತರೆ. ಅದರ ಮರೆಯಲ್ಲಿ ಶ್ರೀಲಂಕಾದ ಕರಾವಳಿಯಲ್ಲಿದ್ದ ಆಯಕಟ್ಟಿನ ಪ್ರಾಜೆಕ್ಟ್ಗಳನ್ನು ಉದ್ಯಮಿ ಗೌತಮ್ ಅದಾನಿಗೆ ಬರೆಸಿಕೊಡುವ ಬ್ಲ್ಯಾಕ್ ಮೇಲ್ ರಾಜತಾಂತ್ರಿಕತೆ ಕೆಲಸ ಮಾಡ್ತಿತ್ತು ಅನ್ನೋದು ಜೂನ್ 10, 2022ರಂದು ಸಾಬೀತಾಯಿತು. ಜೂನ್ 10, 2022ರಂದು ಶ್ರೀಲಂಕಾ ಸಂಸತ್ತಿನ ಸಾರ್ವಜನಿಕ ಉದ್ಯಮಗಳ ಸಮಿತಿಯ ಅಂದರೆ ಕೋಪ್ ಸಭೆ ನಡೀತಿತ್ತು. ಆ ಸಭೆಯಲ್ಲಿ ಶ್ರೀಲಂಕಾ ವಿದ್ಯುತ್ ಮಂಡಳಿಯ CEBಯ ಮುಖ್ಯಸ್ಥರಾಗಿದ್ದ MMC ಫರ್ನಾಂಡೋ ಅವರು ಸಂಸದರ ಪ್ರಶ್ನೆಗೆ ಉತ್ತರಿಸ್ತಾ ಅಧಿಕೃತವಾಗಿ ಹೇಳಿದರು, ನವೆಂಬರ್ 24, 2021ರಂದು ಶ್ರೀಲಂಕಾ ಅಧ್ಯಕ್ಷ ಗೋಟಬಯ ರಾಜಪಕ್ಷ ಅವರು ನನ್ನನ್ನು ಕರೆಸಿದ್ರು. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ತಮಗೆ ಭಾರಿ ಒತ್ತಡ ಹೇರ್ತಿದ್ದಾರೆ. ಮನ್ನಾರ್ ಮತ್ತು ಪುನೆರಿನ್ನಲ್ಲಿರುವ $multi-million ವಿಂಡ್ ಪವರ್ ಪ್ರಾಜೆಕ್ಟನ್ನು ಯಾವುದೇ ಮುಕ್ತ ಟೆಂಡರ್ ಇಲ್ಲದೆ ನೇರವಾಗಿ ಅದಾನಿಗೆ ಹಸ್ತಾಂತರಿಸಬೇಕು ಅಂತ ಮೋದಿ ಹೇಳಿದ್ದಾರೆ. ಹಾಗಾಗಿ ಈ ಪ್ರಾಜೆಕ್ಟನ್ನು ಅದಾನಿಗೆ ಕೊಡಿ ಅಂತ ಅಧ್ಯಕ್ಷರು ನನಗೆ ಆದೇಶ ನೀಡಿದರು ಅಂತ ಫರ್ನಾಂಡೋ ಬಾಯಿ ಬಿಟ್ಟರು.
ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಥ ದೊಡ್ಡ ಮುಜುಗರ ಅಂದರೆ, ಒಂದು ಸಾರ್ವಭೌಮ ದೇಶದ ಅಧ್ಯಕ್ಷನ ಮೇಲೆ ಭಾರತದ ಪ್ರಧಾನಿ ತನ್ನ ದೇಶದ ಒಬ್ಬ ಖಾಸಗಿ ಉದ್ಯಮಿಗೆ ಕಾಂಟ್ರಾಕ್ಟ್ ಕೊಡಿಸ್ಲಿಕ್ಕೆ ಬ್ರೋಕರ್ನಂತೆ ಒತ್ತಡ ಹೇರ್ತಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗೋಯಿತು. ವಿವಾದ ಭುಗಿಲೇಳ್ತಿದ್ದಂತೆ ಶ್ರೀಲಂಕಾ ಅಧ್ಯಕ್ಷ ಗೋಟಬಯ ರಾಜಪಕ್ಷ ಅವರು ಟ್ವೀಟ್ ಮಾಡಿ, ನಾನು ಯಾರಿಗೂ ಇಂತಹ ಆದೇಶ ನೀಡಿಲ್ಲ ಅಂತ ಮುಖ ಮುಚ್ಚಿಕೊಳ್ಳಲು ಪ್ರಯತ್ನಿಸಿದರು. ಮರುದಿನವೇ ಆ ಅಧಿಕಾರಿಯ ಮೇಲೆ ಭಾರಿ ಒತ್ತಡ ಹಾಕಿ ಆತ ತನ್ನ ಹೇಳಿಕೆಯನ್ನು ವಾಪಸ್ ಪಡೆಯುವಂತೆ ಮಾಡಲಾಯಿತು ಮತ್ತು ಆತ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಆದರೆ ಅಸಲಿ ಸತ್ಯ ಪಾರ್ಲಿಮೆಂಟ್ ರೆಕಾರ್ಡ್ಸ್ನಲ್ಲಿ ದಾಖಲಾಗಿ ಹೋಗಿತ್ತು. ಸ್ನೇಹಿತರೆ, ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಬಾಸ್. ಇದೇ ಅದಾನಿ ಗ್ರೂಪ್ ಶ್ರೀಲಂಕಾದ ಕೊಲಂಬೋ ಬಂದರಿನ ವೆಸ್ಟರ್ನ್ ಕಂಟೈನರ್ ಟರ್ಮಿನಲ್ ಪ್ರಾಜೆಕ್ಟ್ ಅನ್ನು ಕೂಡ ಯಾವುದೇ ಓಪನ್ ಟೆಂಡರ್ ಇಲ್ಲದೆ ರಾಜತಾಂತ್ರಿಕ ಪ್ರಭಾವ ಬಳಸಿ ತನ್ನದಾಗಿಸಿಕೊಂಡಿತ್ತು. ಇನ್ನೊಂದು ಕಡೆ ನಮ್ಮ ದೇಶದ ಒಳಗೆ ಏನಾಗ್ತಿತ್ತು ಗೊತ್ತಾ? ಪ್ರಧಾನಿ ಮೋದಿಯವರು ಜರ್ಮನಿ ಮತ್ತು ಜಪಾನ್ನಲ್ಲಿ ಭಾರತದ ಆರ್ಥಿಕತೆ ರಾಕೆಟ್ ವೇಗದಲ್ಲಿ ಬೆಳೀತಿದೆ ಅಂತ ವಿದೇಶಿ ಹೂಡಿಕೆದಾರರಿಗೆ ಭಾಷಣ ಮಾಡ್ತಿದ್ರು. ಆದರೆ ಭಾರತದ ಒಳಗೆ ಸಾಮಾನ್ಯ ಜನರ ಪರಿಸ್ಥಿತಿ ಭೀಕರವಾಗಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯ ನೆಪವೊಡ್ಡಿ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ₹100 ದಾಟಿಯೇ ನಿಂತಿತ್ತು. ಇದರ ನೇರ ಪರಿಣಾಮ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಮೇಲೆ ಬಿತ್ತು. ಅಡುಗೆ ಅನಿಲದ ಬೆಲೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ₹1,100 ದಾಟಿತು. ಹಾಲಿನ ಬೆಲೆ, ಅಕ್ಕಿ, ಬೇಳೆ, ಕಾಳುಗಳ ಬೆಲೆ ಗಗನಕ್ಕೇರಿ ಮಧ್ಯಮ ವರ್ಗದವರ ಬದುಕು ನರಕ ಸದೃಶವಾಗಿತ್ತು. ಸ್ನೇಹಿತರೆ, ವಿದೇಶಿ ಪ್ರವಾಸಗಳಿಂದ ಭಾರತಕ್ಕೆ ಹರಿದು ಬರುತ್ತಿದೆ ಎನ್ನಲಾದ FDI ಕೇವಲ ಅಂಕಿಅಂಶಗಳ ಆಟವಾಗಿತ್ತು. ರೂಪಾಯಿ ಮೌಲ್ಯವು ಡಾಲರ್ ಎದುರು ಇತಿಹಾಸದಲ್ಲಿ ಅತ್ಯಂತ ಕನಿಷ್ಠ ಮಟ್ಟಕ್ಕೆ, ಅಂದರೆ $1ಗೆ ₹83ವರೆಗೆ ಕುಸಿತ ಕಂಡಿತ್ತು. ಮೋದಿಯವರು CM ಆಗಿದ್ದಾಗ ರೂಪಾಯಿ ICU ಸೇರಿದೆ ಅಂತ UPA ಸರ್ಕಾರವನ್ನು ಟೀಕಿಸ್ತಿದ್ರು. ಆದರೆ ಅವರ ಪ್ರಧಾನಿ ಅವಧಿಯಲ್ಲಿ ರೂಪಾಯಿ ICUನಿಂದ ಹೊರಬರಲೇ ಇಲ್ಲ. ಇದೇ ವರ್ಷದಲ್ಲಿ ಮತ್ತೊಂದು ಭಾರೀ ಹಗರಣ ದೇಶದ ಬ್ಯಾಂಕಿಂಗ್ ವಲಯವನ್ನು ಕದಲಿಸಿತು. ಅದೇ ABG ಶಿಪ್ಯಾರ್ಡ್ ಹಗರಣ. ಈ ಕಂಪನಿಯು ಭಾರತದ 28ಕ್ಕೂ ಹೆಚ್ಚು ಬ್ಯಾಂಕ್ಗಳಿಗೆ ಬರೋಬ್ಬರಿ ₹22,842 ಕೋಟಿ ಭಾರಿ ದೊಡ್ಡ ಮೊತ್ತದ ಹಣವನ್ನು ವಂಚಿಸಿ ದಿವಾಳಿಯಾಗಿತ್ತು. ಇದು ನೀರವ್ ಮೋದಿ ಹಗರಣಕ್ಕಿಂತಲೂ ದೊಡ್ಡದಾಗಿತ್ತು. ಆದರೆ ಈ ಹಗರಣದ ತನಿಖೆ ಎಷ್ಟೋ ವರ್ಷಗಳ ಕಾಲ ಸದ್ದಿಲ್ಲದೆ ಮೂಲೆಗೆ ಬಿದ್ದಿತ್ತು. ದೇಶದ ಒಳಗೆ ಬ್ಯಾಂಕ್ಗಳ ಲೂಟಿ ನಿರಂತರವಾಗಿ ನಡೀತಿತ್ತು. ಆದರೆ ಸರ್ಕಾರದ ಆದ್ಯತೆ ಮಾತ್ರ ಕಾರ್ಪೊರೇಟ್ ಕುಬೇರರ ಜಾಗತಿಕ ವಿಸ್ತರಣೆಯಾಗಿತ್ತು. ಬಾಸ್, ಟೀಕಾತ್ಮಕವಾಗಿ ಯೋಚನೆ ಮಾಡಿ. ನಮ್ಮ ದೇಶದ ತೆರಿಗೆ ಹಣದಿಂದ ಸಾವಿರಾರು ಕೋಟಿ ರೂಪಾಯಿಗಳನ್ನು ಶ್ರೀಲಂಕಾಕ್ಕೆ ಸಹಾಯದ ರೂಪದಲ್ಲಿ ಕಳುಹಿಸಲಾಯಿತು. ಆ ಹಣದ ಪವರ್ ಬಳಸಿ ಶ್ರೀಲಂಕಾದ ಬಂದರು ಮತ್ತು ವಿದ್ಯುತ್ ಯೋಜನೆಗಳನ್ನು ಯಾರಿಗೆ ಕೊಡಿಸಲಾಯಿತು? ಅದೇ ಗೌತಮ್ ಅದಾನಿಗೆ. ಅಂದರೆ ದೇಶದ ಜನರ ತೆರಿಗೆ ಹಣವನ್ನು ಬಂಡವಾಳವಾಗಿ ಬಳಸಿ, ವಿದೇಶಾಂಗ ನೀತಿಯನ್ನು ಅಸ್ತ್ರವಾಗಿ ಬಳಸಿ ಖಾಸಗಿ ಉದ್ಯಮಿಯ ಆಸ್ತಿಯನ್ನು ವೃದ್ಧಿಸುವ ಕೆಲಸ ಇಲ್ಲಿ ರಾಜಾರೋಷವಾಗಿ ನಡೀತಿತ್ತು. ವಿದೇಶಿ ಪ್ರವಾಸಗಳು ದೇಶದ ಹಿತದೃಷ್ಟಿಯಿಂದ ನಡೀತಿಲ್ಲ, ಅವು ಕಾರ್ಪೊರೇಟ್ ಮಾರುಕಟ್ಟೆಯ ವಿಸ್ತರಣೆಗಾಗಿ ನಡೀತಿವೆ ಅನ್ನೋ ಕಟು ವಾಸ್ತವ ಶ್ರೀಲಂಕಾದ ಆ ಸಂಸತ್ತಿನ ಸಮಿತಿಯ ಮುಂದೆ ಜಗತ್ತಿಗೆ ರಿವೀಲ್ ಆಯಿತು. ಪ್ರಧಾನಿ ಜಪಾನ್, ಜರ್ಮನಿ ಸುತ್ತಿ ಇಮೇಜ್ ಕಟ್ಕೊಂಡ್ರು. ಅದಾನಿ ಜಾಗತಿಕವಾಗಿ ಬಂದರುಗಳನ್ನು ಗೆದ್ದು ಕುಬೇರನಾದರು. ಆದರೆ ಭಾರತದ ಸಾಮಾನ್ಯ ಪ್ರಜೆ ಮಾತ್ರ ₹1,100 ಕೊಟ್ಟು ಗ್ಯಾಸ್ ಸಿಲಿಂಡರ್ ಕೊಳ್ಳಲಾಗದೆ ಕಣ್ಣೀರು ಹಾಕ್ತಿದ್ದ. 2022ರ ಈ ಶ್ರೀಲಂಕಾ ಹಗರಣದ ವಿವಾದ ಮುಗಿಯುವಷ್ಟರಲ್ಲೇ 2023ರ ಆರಂಭದಲ್ಲಿ ಇಡೀ ಪ್ರಪಂಚದ ಷೇರು ಮಾರುಕಟ್ಟೆಯನ್ನೇ ನಡುಗಿಸುವಂತಹ ಒಂದು ಭಾರಿ ದೊಡ್ಡ ಆರ್ಥಿಕ ಪರಮಾಣು ಬಾಂಬ್ ಅಮೆರಿಕದಿಂದ ಸಿಡಿಯುತ್ತೆ. ಅದೇ ಹಿಂಡನ್ಬರ್ಗ್ ವರದಿ. ಅದಾನಿ ಗ್ರೂಪ್ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಕಾರ್ಪೊರೇಟ್ ವಂಚನೆ ಮಾಡಿದೆ. ಷೇರುಗಳ ಮೌಲ್ಯವನ್ನು ಕೃತಕವಾಗಿ ಏರಿಸಿದೆ ಅಂತ ಅಮೆರಿಕದ ಒಂದು ಸಣ್ಣ ರಿಸರ್ಚ್ ಸಂಸ್ಥೆ ವರದಿ ನೀಡುತ್ತಿದ್ದಂತೆ ಅದಾನಿ ಸಾಮ್ರಾಜ್ಯ ಧರಸಾಹಿಯಾಗಲು ಶುರುವಾಗುತ್ತೆ. ಆಗ ಜಾಗತಿಕವಾಗಿ ಅದಾನಿಯನ್ನು ರಕ್ಷಿಸಲು ಭಾರತದ ರಾಜತಾಂತ್ರಿಕತೆ ಯಾವ ರೀತಿ ಕೆಲಸ ಮಾಡಿತು ಮತ್ತು ದೇಶದ ಒಳಗೆ G20 ಶೃಂಗಸಭೆಯ ಹೆಸರಿನಲ್ಲಿ ನಡೆದ ಮೆಗಾ PR ನಾಟಕದ ಅಸಲಿ ಕಥೆ ಏನು ಎಲ್ಲವನ್ನ ಮುಂದಿನ ಎಪಿಸೋಡ್ನಲ್ಲಿ ಇಂಚಿಂಚು ಬಿಡಿಸಿಡ್ತೇನೆ. ಕಾಯ್ತಾ ಇರಿ, ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.